ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಪಟೇಲರು ದೇಶಕ್ಕಾಗಿ ಪ್ರಧಾನಿ ಹುದ್ದೆಯನ್ನ ತ್ಯಜಿಸಿದ್ದರೂ ಶಪಥ ಗ್ರಹಣ ಕಾರ್ಯಕ್ರಮದಲ್ಲಿ ಶಿವಶರಣಪ್ಪ ವಾಲಿ ಅಭಿಮತ. ಸಾಮ್ರಾಟ್ ಮೆಲೋಡಿಸ್ ಮತ್ತು ಆರ್ಕೆಸ್ಟ್ರಾ ತಂಡದ ವತಿಯಿಂದ ದೀಪಾವಳಿ ಹಬ್ಬದ ಪ್ರಯುಕ್ತ ಸಂಗೀತ ರಸಮಂಜರಿ ಸಾಂಸ್ಕೃತಿಕ ಕಾರ್ಯಕ್ರಮವು ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯಮಟ್ಟದ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳ ಟೇಬಲ್ ಟೆನ್ನಿಸ್ ಪಂದ್ಯಾವಳಿ ಭವ್ಯ ಉದ್ಘಾಟನೆ. ಬೀದರ್ನ ಹರಳೆಯ ವೃತ್ತದ ಹತ್ತಿರ ಸ್ವಚ್ಛ ವಿಧಾನಸಭೆ ಅಭಿಯಾನ ಕುರಿತು ಮಾಹಿತಿ ನೀಡುತ್ತಿರುವ ಬಾಗಲಕೋಟೆಯ ನಾಗರಾಜ್ ಕುಳಕಟ್ಕರ್. ಸಪ್ನಾ ಮಲ್ಟಿಪ್ಲೆಕ್ಸ್ನಲ್ಲಿರುವ ವಿಆರ್ ಗ್ರೂಪ್ ವತಿಯಿಂದ ದೀಪಾವಳಿ ಹಬ್ಬದ ಪ್ರಯುಕ್ತ ಮಹಾಲಕ್ಷ್ಮಿ ಪೂಜೆ ಕಾರ್ಯಕ್ರಮ ವಿಜಯಕುಮಾರ್ ಆನಂದಿಯವರ ನೇತೃತ್ವದಲ್ಲಿ ಜರುಗಿದ್ದು, ಕಾರ್ಮಿಕರಿಗೆ ಬಟ್ಟೆ ಮತ್ತು ಸಿಹಿ ವಿತರಣೆ ಮಾಡಿದ್ದರು. ಸುದ್ದಿಯ ವಿವರಗಳು. ಸರ್ದಾರ್ ಪಟೇಲರು ದೇಶದ ಪ್ರಥಮ ಪ್ರಧಾನಿಯಾಗಬಹುದಿತ್ತು. ಪಟೇಲರು ಪ್ರಧಾನಿಯಾಗಬೇಕೆಂಬುದು ದೇಶವಾಸಿಗಳ ಕನಸು ಕೂಡ ಆಗಿತ್ತು. ಆದರೆ ಮಹಾತ್ಮ ಗಾಂಧಿ ಅವರ ಮಾತಿಗೆ ಒಪ್ಪಿ ದೇಶಕ್ಕಾಗಿ ಪ್ರಧಾನಿ ಹುದ್ದೆಯನ್ನೇ ತ್ಯಜಿಸಿದ್ದರು ಎಂದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಪ್ರತಿಷ್ಠಾನದ ಅಧ್ಯಕ್ಷರಾದ ಶಿವಶರಣಪ್ಪ ವಾಲಿ ಅವರು ತಿಳಿಸಿದ್ದರು. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಪ್ರತಿಷ್ಠಾನ ಜಿಲ್ಲಾಡಳಿತ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಸರ್ವೋದಯ ನ್ಯಾಸ, ಭಾರತ ಸೇವಾದಳ, ಬೀದರ್ ಮಹಾನಗರ ಪಾಲಿಕೆ ಮತ್ತು ಭಾರತ ಸಂರಕ್ಷಣಾ ಸಮಿತಿ ಬೀದರ್ ಅವರ ಸಂಯುಕ್ತಾಶ್ರಯದಲ್ಲಿ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಹಮ್ಮಿಕೊಂಡ ಸರ್ದಾರ್ ವಲ್ಲಭಭಾಯ್ ಪಟೇಲರ 151ನೇ ಜಯಂತಿ ನಿಮಿತ್ತ 12ನೇಯ ರಾಷ್ಟ್ರೀಯ ಏಕತಾ ದಿವಸದ ಸಾಮೂಹಿಕ ಶಪಥ ಗ್ರಹಣ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸರ್ದಾರ್ ಪಟೇಲ್ ಅವರು ಇಲ್ಲದಿದ್ದರೆ ನಾವು ಇಲ್ಲಿ ನಿಂತು ಕಾರ್ಯಕ್ರಮ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಇಡೀ ದೇಶ ಸ್ವತಂತ್ರವಾದ 1 ವರ್ಷದ ಬಳಿಕ ನಮಗೆ ಸ್ವಾತಂತ್ರ್ಯ ದೊರೆತಿದ್ದು ನಾವೆಂದೂ ಮರೆಯಲು ಸಾಧ್ಯವಿಲ್ಲ. ಯುವಕರು ಜಾಗೃತರಾಗಬೇಕಾಗಿದೆ. ದೇಶದ ಮುಂದಿನ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ದೇಶದ ಎದುರಿಗಿರುವ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಸನ್ನದ್ಧರಾಗಬೇಕು ಎಂದರು. ವಿಧಾನ ಪರಿಷತ್ ಮಾಜಿ ಸಭಾಪತಿ ರಘುನಾಥರಾವ್ ಮಲ್ಕಾಪುರೆ ಮಾತನಾಡಿ, ಮಹಾತ್ಮ ಗಾಂಧಿಯವರನ್ನು ಇಡೀ ಭಾರತ ದೇಶ ಸ್ಮರಣೆ ಮಾಡುವಂತೆ ನಮ್ಮ ಹೈದರಾಬಾದ್ ಕರ್ನಾಟಕ ಜನತೆ ಸರ್ದಾರ್ ಪಟೇಲರನ್ನು ನೆನೆಯಬೇಕು. ದೇಶ ಸ್ವತಂತ್ರವಾದರೂ ಸಹ ನಾವು ನಿಜಾಮನ ದಬ್ಬಾಳಿಕೆಯಲ್ಲಿ ನಲುಗಿ ಹೋಗಿದ್ದ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಸ್ವಾತಂತ್ರ್ಯ ತಂದುಕೊಟ್ಟ ಕೀರ್ತಿ ಪಟೇಲರಿಗೆ ಸಲ್ಲುತ್ತದೆ ಎಂದರು. ಜೆಡಿಎಸ್ ಮುಖಂಡ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಮಾತನಾಡಿ, ಕೇಂದ್ರ ಸರ್ಕಾರ ಏಕತಾ ದಿನ ಹಾಗೂ ಗುಜರಾತ್ನಲ್ಲಿ ಮೂರ್ತಿ ನಿರ್ಮಾಣ ಮಾಡುವ ಮೊದಲೇ ಶಿವಶರಣಪ್ಪ ವಾಲಿ ಅವರು ಸರ್ದಾರ್ ಪಟೇಲರ ಜಯಂತಿಯನ್ನು ಸರ್ಕಾರಗಳು ನಾಚುವ ರೀತಿಯಲ್ಲಿ ಅದ್ಧೂರಿಯಾಗಿ ಆಚರಿಸುತ್ತಾ ಬಂದಿದ್ದಾರೆ ಎಂದರು. ವೇದಿಕೆ ಕಾರ್ಯಕ್ರಮದ ಪೂರ್ವದಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲರ ಭಾವಚಿತ್ರವನ್ನು ಅಲಂಕೃತ ರಥದಲ್ಲಿ ಇರಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಕರ್ನಲ್ ಶರಣಪ್ಪ ಸಿಕೆನ್ಪೂರೆ, ಬಿಜೆಪಿ ಮುಖಂಡ ಈಶ್ವರ್ ಸಿಂಗ್ ಠಾಕೂರ್, ವಾಣಿಜ್ಯ ಮಂಡಳಿ ಅಧ್ಯಕ್ಷ ಬಿಜಿ ಶೆಟ್ಗರ್, ರೇವಣಸಿದ್ದಪ್ಪ ಜಲಾದೆ, ಬಸವರಾಜ್ ಧನ್ನೂರ್, ಹೌಶೆಟ್ಟಿ ಪಾಟೀಲ್, ಸೋಮಶೇಖರ್ ಪಾಟೀಲ್ ಗಾದ್ಗಿ, ಡಾಕ್ಟರ್ ರಜನೀಶ್ ವಾಲಿ, ದೀಪಕ್ ವಾಲಿ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು. तुम हैदराबाद से बाहर नहीं निकलते, लेकिन आप एक प्रतिनिधि बनकर आए हैं. आपका संरक्षण देना ಇವತ್ತಿನ ದಿವಸ ನಾವು ರಾಜಕೀಯ ಸಲುವಾಗಿ ದೇಶ ಮಾರ್ಕೊಳ್ಳುತ್ತಿದ್ದೆವು. ನೀವು ಯುವಕರು ಜಾಗೃತ, ನೀವು ಯುವಕರು ಮುಂದಿನ ರಾಜಕಾರಣಿಗಳು, ನೀವು ಮುಂದೆ ರೋಡಿ ಬಿದ್ದದ ಈಗ ಅವ್ರೇನು ಎಚ್ಚರಾಗ ಭರವಸೆ ನನಗೆ ಕಾಣಿಸ್ತಾ ಇಲ್ಲ. ಅದಕ್ಕೆ ನೀವೇನದ ಇವಾಗ ಜಾಗೃತ ಆಗಬೇಕು, ಯುವಕರು ತಿಳ್ಕೋಬೇಕು, ನಂಬಿಟ್ಕೋಬೇಕು. ಈಗ ಸರ್ದಾರ್ ಪಟೇಲ್ಗಳು ಜಯಂತಿ 25 ವರ್ಷ ಮುಗಿದು 26ನೇ ಜಯಂತಿ ನಾವಿದು ಮಾಡ್ತಾ ಇದ್ದೀವಿ. ರಾಷ್ಟ್ರೀಯ ಏಕತಾ ಅಧಿಕಾರವಾಣಿಯಿಂದ ಕೇಳ್ತಾ ಇದ್ದೀವಿ. ಇಲ್ಲಿನ ಅಧಿಕಾರಿಗಳು ಒಂದು ರಿಪೋರ್ಟ್ ಕೊಟ್ಟರು, ಅಲ್ಲಿ ಜಾಗನೇ ಇಲ್ರಿ. ಅದು ಹೆಸರು ಹೇಳ್ತೀನಿ, ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ಗೆ ಅಲ್ಲಿ ದೊಡ್ಡ ಅಧಿಕಾರಿ ಪತ್ರ ಬರ್ತರು, ನಾವು ಅವ್ರ ಜಾಗ ತಗೊಂಡಿಲ್ಲ, ನಮ್ಮ ಜಾಗ ಅಳತೆ ಮಾಡಿ. ಅದಕ್ಕೆ ಈ ಕಾರ್ಯಕ್ರಮ ಆಗ್ತದೆ. ಮೂರ್ತಿ ಹೆಂಗೂ ಆಗ್ತದೆ, 31 ಅಡಿ ಎತ್ತರದ ಮೂರ್ತಿ ಆಗ್ತದೆ, ಕಂಚಿನ ಮೂರ್ತಿ ಆಗ್ತದೆ, 5 ಕೋಟಿದ ಎಸ್ಟಿಮೇಟ್ ಸದಾ ಪ್ರತಿಜ್ಞೆ. ನಾನು ಸತ್ಯ ನಿಷ್ಠೆ ಹಾಗೂ ಆದರ ಅಭಿಮಾನದಿಂದ
ಪ್ರತಿಜ್ಞೆ ಮಾಡುವುದೇನೆಂದರೆ ನಾನು ರಾಷ್ಟ್ರದ ಏಕತೆ ಅಖಂಡತೆ ಸಮಗ್ರತೆ ಮತ್ತು ಭದ್ರತೆಯನ್ನು ಕಾಪಾಡಲು ನನ್ನನ್ನು ನಾನೇ ಸರ್ದಾರ್ ವಲ್ಲಭಭಾಯಿ ಪಟೇಲರ ದೂರದೃಷ್ಟಿ ಮತ್ತು ದಿಟ್ಟ ನಿಲುವಿನ ಕಾರ್ಯಾಚರಣೆಯಿಂದ ನನ್ನ ರಾಷ್ಟ್ರದ ಸಲುವಾಗಿ ಐಕ್ಯತೆಯ ಸ್ಫೂರ್ತಿಯಿಂದ ಕಾಪಾಡುತ್ತೇನೆ ರಾಷ್ಟ್ರದ ಆಂತರಿಕ ಭದ್ರತೆಯನ್ನು ಪುಲಕಿತಯಾಮಿನಿ ಪುಲ್ಲ ಕುಸುಮಿತ ದ್ರುಮದಲ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ಶಕ್ತಿ ಹೃದಯೇ तुम्हारी प्रतिमा गड़ी मंदिरे ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ದೇಶದ ಸಂಕಲ್ಪವನ್ನು ದೇಶದ ಐಕ್ಯತೆಯನ್ನು ಕಾಪಾಡ್ತೀವಿ ಅಂತಕ್ಕಂಥ ಈ ನಮ್ಮ ಧ್ವಜವನ್ನು ಎಲ್ಲ ಹಿರಿಯರು ತೋರಿಸುವ ಮೂಲಕ ಇವತ್ತಿನ ಸರ್ದಾರ್ ವಲ್ಲಭಭಾಯಿ ಪಟೇಲರ ಜಯಂತಿಯನ್ನು ಬಹಳ ಭಕ್ತಿ ಮತ್ತು ಭಾವದಿಂದ ನಾವು ಆಚರಿಸಿದ್ದೇವೆ. ನಾವೆಲ್ಲರೂ ಒಂದಾಗಿರೋಣ. ಅವ್ರಿಗೆ ಸಂಖ್ಯಾಬಲ ಕಡಿಮೆ ಇದ್ದಿಲ್ಲ. ಪಂಚಾಯತ್ದಾಗ ಒಬ್ಬ ಮೆಂಬರ್ ಕಮ್ಮಿ ಇದ್ರೆ ಬೆಂಗಳೂರಿನಾಗ ಇಟ್ಟು ಅವನಿಗೆ ಎಲೆಕ್ಷನ್ ದಿನ ಕರ್ಕೊಂಡು ಬರ್ತಾರೆ. 15 ಜನರ ವೋಟಿಂಗ್ ಇತ್ತು. ಯಾಕಂದ್ರೆ ಆಗೊಂದು ನಿಯಮ ಮಾಡಿರು, ಎಲ್ಲೆಲ್ಲಿ ಕಾಂಗ್ರೆಸ್ ಅಧ್ಯಕ್ಷರನು ಆ ಸಂಸ್ಥೆಯವರು ಅಷ್ಟೇ ವೋಟಿಂಗ್ ಮಾಡಬೇಕು ಅಂತ. ಅದ್ರಲ್ಲಿ 15 ಜನರಿದ್ರು. 13 ವೋಟ್ಗಳು ಇವ್ರ ಹೆಸರಲ್ಲಿ ಬರೆದು ಕಳೆದ್ರು. ಸರ್ದಾರ್ ಪಟೇಲರು ಪ್ರಧಾನಮಂತ್ರಿ ಆಗ್ಬೇಕಂತ. ಯಾರು ಪ್ರಧಾನಮಂತ್ರಿ ಆದರೂ ಅವ್ರಿಗೆ ಒಬ್ರು ವೋಟ್ ಕೊಟ್ಟಿದ್ದಿಲ್ಲ. ಇದು ನಾನು ಯಾರ ಮೇಲೆ ಟೀಕೆ ಅಂತ ಹೇಳ್ತಾ ಇಲ್ಲ. ಕಾಂಗ್ರೆಸ್ಸು BJP ಮಾಡ್ತಾ ಇಲ್ಲ, JDS ಅಲ್ಲ. ಇತಿಹಾಸವನ್ನು, ಯಾಕಂದ್ರೆ ಮಕ್ಕಳಿದ್ದಾರೆ, ಯುವಕರಿದ್ದಾರೆ, ನಮ್ಮದು ಲೆಕ್ಚರರ್ಸ್ ಇದ್ದಾರೆ, ಅವ್ರಿಗೆ ಗೊತ್ತಾಗಬೇಕು ಇತಿಹಾಸ ನಮ್ಮ ದೇಶದ ಯಾವ ರೀತಿ ಆಯಿತು ಅಂತ. ಮಹಾಪುರುಷರು ಕೇವಲ ಮಹಾತ್ಮ ಗಾಂಧಿಯವರು ಒಂದು ಮಾತಿನಿಗಾಗಿ, ಪಟೇಲ್ರೇ ನೀವು ಆಗೋದು ಬೇಡ, ನನ್ನ ಇಚ್ಛೆ ಇಂಥವ್ರಿಗೆ ಮಾಡಬೇಕಾಗ್ಯದ ಅಂತ ಹೇಳಿದ್ರು. ಅವ್ರಿಗೆ ಇವ್ರಿಗಲ್ಲ, ಪಂಡಿತ್ ನೆಹರು ಅವ್ರಿಗೆ ಮಾಡಬೇಕಾಗ್ಯದ ಅಂತ ಹೇಳಿದ್ರು. ಸಹಜವಾಗಿ ಅವ್ರು ಹೇಳಿದ್ರು, ನನ್ನ ದೇಶಕ್ಕೆ ಸ್ವಾತಂತ್ರ್ಯ ಬೇಕು, ನಮ್ಮ ದೇಶದಲ್ಲಿ ಒಬ್ಬ ಪ್ರಧಾನಮಂತ್ರಿ ಆಗಬೇಕು, ನೀವು ಯಾರಿಗಾದರೂ ಮಾಡಿರಿ ಅಂತ ಹೇಳಿದ್ರು. ಇಂಥ ದೊಡ್ಡ ಮನಸ್ಸು. ಪಂಚಾಯತ್ ಮೆಂಬರ್ಶಿಪ್ ಯಾರೂ ಬಿಡೋದಿಲ್ಲ. ರಾಷ್ಟ್ರದ ಪ್ರಧಾನಮಂತ್ರಿ ಜಾಗವನ್ನು ತ್ಯಾಗ ಮಾಡಿದಂಥ ಮಹಾಪುರುಷರು ಸರ್ದಾರ್ ವಲ್ಲಭಭಾಯಿ ಪಟೇಲ್. ಆ ಪುತ್ಥಳಿಗಿಂತಲೂ ಏನು ಗುಜರಾತ್ನಲ್ಲಿ ಇವತ್ತು ಆ ಪುತ್ಥಳಿಯನ್ನು ನಿರ್ಮಾಣ ಮಾಡಿದ್ದಾರೆ. ಆ ಪುತ್ಥಳಿಗಿಂತ ಮೊದಲನೇ ಪುತ್ಥಳಿ ತಯಾರಾಗಿದ್ದು ಎಲ್ಲಿ ಅಂದ್ರೆ ಅದು ಬೀದರ್ನಲ್ಲಿ ಸನ್ಮಾನ್ಯ ಶ್ರೀ ಶಿವಶರಣಪ್ಪ ವಾಲಿಯವರು ಅವರ ನೇತೃತ್ವದಲ್ಲಿ 30 ಅಡಿ ಎತ್ತರದ ಏನು ಪುತ್ಥಳಿಯನ್ನು ಮಾಡಿ ಇಟ್ಟಿದ್ದಾರೆ. ಭಗವಂತ ಅದಕ್ಕೆ ಒಂದು ಒಳ್ಳೆ ಸಂದರ್ಭವನ್ನು ಅನುಕೂಲ ಮಾಡಿಕೊಟ್ಟು ಬೀದರ್ ನಗರದಲ್ಲಿ ಈ ದೇಶದ ಏಕೀಕರಣದ ಸಾಂಕೇತಿಕವಾಗಿ ಅದು ರೂವಾರಿಗಳಂತ ವಲ್ಲಭಭಾಯಿ ಪಟೇಲರ ಪುತ್ಥಳಿಯನ್ನ ಸರ್ಕಾರನೇ ವಹಿಸು, ಅಲ್ಲೇನು ತಾಂತ್ರಿಕ ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ಬಗೆಹರಿಸಿ, ನಾನು ಇವತ್ತಿನ ಈ ಸಭೆಯ ಮುಖಾಂತರ ರಾಜ್ಯ ಸರ್ಕಾರಕ್ಕೆ, ಇಲ್ಲಿನ ಜಿಲ್ಲಾಡಳಿತಕ್ಕೆ, ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರಿಗೆ, ಸಮಸ್ತ ನಾಡಿನ ಬಂಧುಗಳ ಪರವಾಗಿ ನಾನು ವಿನಂತಿಯನ್ನು ಮಾಡ್ತೇನೆ. ಆದಷ್ಟು ಬೇಗ ಏನು ತಾಂತ್ರಿಕ ತೊಂದರೆ ಇದೆ ಆ ತಾಂತ್ರಿಕ ತೊಂದರೆಯನ್ನ ಬಗೆಹರಿಸಿ ಸರ್ದಾರ್ ಪಟೇಲ್ರ ಪುತ್ಥಳಿಯನ್ನ ಬೀದರ್ನಲ್ಲಿ ಅನಾವರಣ ಮಾಡಬೇಕು. ಮುಂದಿನ ವರ್ಷ ಅಂದ್ರೆ 151ನೇ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜಯಂತಿಯನ್ನ ಸರ್ಕಾರದ ವತಿಯಿಂದ ಆ ಪುತ್ಥಳಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪುತ್ಥಳಿಯನ್ನು ಅನಾವರಣ ಆಗುತ್ತೋ ಅಲ್ಲಿಂದನೇ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ನಿಮ್ಮೆಲ್ಲ ಆ ಶ್ರೇಯಸ್ಸು ವಾಲಿ ಮಾಮ ಅವ್ರಿಗೆ ಹೋಗ್ತದೆ. ಈಗಾಗಲೇ ಸಾಕಷ್ಟು ಎಲ್ಲರೂ ಅವರು ವಿವರವಾಗಿ ಹೇಳಿದ್ದಾರೆ. ತಮಗೆ ಸ್ವಾತಂತ್ರ್ಯ ಹೇಗೆ ಸಿಕ್ತು, ಎಷ್ಟು ವರ್ಷ ಆದಮೇಲೆ ಸಿಕ್ತು, ಭಾರತಕ್ಕೆ ಸಿಕ್ಕಿದ ಮೇಲೆ ನಮಗೊಂದು ವರ್ಷ ಆದ ನಂತರ ಸಿಕ್ತು ಎಲ್ಲ ಹೇಳಿದ್ದಾರೆ. ನಾವು ಅವ್ರನ್ನ ನೆನಪನ್ನು ಇಟ್ಕೊಂಡು ಅವ್ರನ್ನ ಸ್ಮರಣೆಯನ್ನು ಮಾಡಿಕೊಂಡು ಪ್ರತಿ ವರ್ಷ ಇದೇ ಥರ ಒಳ್ಳೆಯ ರೀತಿಯಲ್ಲಿ ಅವರ ಜನ್ಮೋತ್ಸವ ದಿನ
ಆಚರಣೆಯನ್ನು ಮಾಡಿ ನಮ್ಮ ಇತಿಹಾಸನ ಪುನಃ ನೆನೆಸ್ಕೊಂಡು ಈಗೇನು ಹೇಳಿದ್ದಾರೆ ಮುಂದಿನ ವರ್ಷದೊಳಗಡೆ ಕಂಚಿನ ಮೂರ್ತಿ ಬರ್ತದಂತೆ. ಮೂರ್ತಿ ಬರೋಷ್ಟರಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡಿ ವಾಲಿಮಾಮ ಅವ್ರಿಗೆ ಸಹಕಾರ ಮಾಡೋಣ, ಅವ್ರ ಜೊತೆಗೆ ನಿಂತ್ಕೊಳ್ಳೋಣ. ತನು ಮನ ಧನದಿಂದ 3 ಹೊತ್ತಿಂದ ನಿಂತು ಆಶೀರ್ವಾದ ಆಗಲಿ ಅಂತಕ್ಕಂಥ ಮಾತು ನಾನು ಹೇಳ್ತೀನಿ. ಡಾಕ್ಟರ್ BR ಅಂಬೇಡ್ಕರ್ ಅವರ ಕಲೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ಬೀದರ್ ಅವರ ಸಂಯುಕ್ತಾಶ್ರಯದಲ್ಲಿ ಸಾಮ್ರಾಟ್ ಮೆಲೋಡೀಸ್ ಮತ್ತು ಆರ್ಕೆಸ್ಟ್ರಾ ತಂಡದ ವತಿಯಿಂದ ದೀಪಾವಳಿ ಹಬ್ಬದ ಪ್ರಯುಕ್ತ ಸಂಗೀತ ರಸಮಂಜರಿ ಸಾಂಸ್ಕೃತಿಕ ಕಾರ್ಯಕ್ರಮವು ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಸಾಮ್ರಾಟ್ ಮೆಲೋಡೀಸ್ ತಂಡ ಅಧ್ಯಕ್ಷರಾದ ನರ್ಸಿಂಗ್ ಎಂ ಸಾಮ್ರಾಟ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಮೊದಲಿಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜ್ಯೋತಿ ಬೆಳಗಿಸುವ ಮೂಲಕ JDS ಜಿಲ್ಲಾಧ್ಯಕ್ಷರು SC ಘಟಕದ ದೇವೇಂದ್ರ R ಸೋನಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದರು. ಬಂದಂತಹ ಅತಿಥಿಗಳಿಗೆ ನರ್ಸಿಂಗ್ ಸಾಮ್ರಾಟ್ ಅವರು ಶಾಲು ಹೊದಿಸಿ ಹೂಮಾಲೆ ಹಾಕಿ ಸನ್ಮಾನಿಸಿದ್ದರು. ಇದೇ ವೇಳೆ ರಾಜ್ಯ ಅಲ್ಲದೆ ನೆರೆ ರಾಜ್ಯ ತೆಲಂಗಾಣ, ಮಹಾರಾಷ್ಟ್ರದಿಂದ ಕಲಾವಿದರು ಬಂದು ಕಲೆಯನ್ನು ಪ್ರದರ್ಶಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ನಗರಸಭೆ ಸದಸ್ಯರು MD ನವಾಜ್ ಖಾನ್, JDS ಜಿಲ್ಲಾಧ್ಯಕ್ಷರು SC ಘಟಕ ಬೀದರ್ನ ದೇವೇಂದ್ರ R ಸೋನಿ, ಮಹಾಪ್ರಧಾನ ಕಾರ್ಯದರ್ಶಿ ಸಂವಿಧಾನ ಸಂರಕ್ಷಣಾ ಸಮಿತಿ ಬೀದರ್ನ ಅನಿಲ್ ಕುಮಾರ್ ಬೆಲ್ದಾರ್, ನಗರಸಭೆ ಸದಸ್ಯರು ಸೂರ್ಯಕಾಂತ್ ಸಾಧೂರೆ, ಪ್ರಾಧ್ಯಾಪಕರು CESFG ಕಾಲೇಜ್ ಮನ್ನಾಖೇಳಿಯ ಪ್ರಕಾಶ್ ಠಾಕೂರ್, ದಲಿತ ಮುಖಂಡರು ಬಾಬು ಪಾಸ್ವಾನ್, ದಲಿತ ಮುಖಂಡರು ಶ್ರೀಪತ್ರಾವ್ ದೀನೆ, ದಲಿತ ಮುಖಂಡರಾದ ಚಂದ್ರಕಾಂತ್ ನಿರಾಟೆ, ದಲಿತ ಮುಖಂಡರಾದ ಶಿವಕುಮಾರ್ ನೀಲಿಕಟ್ಟಿ, ರಮೇಶ್ ಮಾಸಿಮಾಡಿ, ಪ್ರಭಾರಿ ಮುಖ್ಯ ಗುರುಗಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಮಲಾಪುರ್ನ ಪ್ರಿಯದರ್ಶಿನಿ, ಚಿದಂಬರೇಶ್ವರಿ ಶಿಕ್ಷಕರು, ಭೀಮಣ್ಣ ಹಡ್ಪದ್ ನಿವೃತ್ತ ಮುಖ್ಯ ಗುರುಗಳು, ಅರುಣ್ ಪಟೇಲ್ ದಲಿತ ಮುಖಂಡರು, ತುಕಾರಾಮ್ ಗೌರೆ ದಲಿತ ಮುಖಂಡರು, ಪ್ರಕಾಶ್ ಸಾಗರ್ ಮಾಜಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಅಮಲಾಪುರ್, ಗೋವಿಂದ ಪೂಜಾರಿ ಅಂಬೇಡ್ಕರ್ ಪ್ರಾಥಮಿಕ ಶಾಲೆ ಬೀದರ್, ರಾಜ್ಕುಮಾರ್ ಗುನ್ನಳ್ಳಿ ಜಿಲ್ಲಾಧ್ಯಕ್ಷರು, ಅಂಬೇಡ್ಕರ್ ಯುವ ಸೇನೆ ಬೀದರ್, ವಿದ್ಯಾವತಿ ಲಕ್ಷ್ಮಣ್ ಕಾರ್ಯದರ್ಶಿಗಳು, ಡಾಕ್ಟರ್ BR ಅಂಬೇಡ್ಕರ್ ವೇದಿಕೆ, ಅಂಬೇಡ್ಕರ್ ಸಾಗರ್ ಜಿಲ್ಲಾಧ್ಯಕ್ಷರು, ಭಾರತೀಯ ಜೈ ಭೀಮ್ ದಳ ಬೀದರ್, ಭೀಮರಾವ್ ಸಾಮ್ರಾಟ್ ಯುವ ಮುಖಂಡರು ಬೀದರ್, ತುಕಾರಾಮ್ ಬೌದೆ ದಲಿತ ಮುಖಂಡರು, ಅಂಬೇಡ್ಕರ್ ಸಾಮ್ರಾಟ್ ಯುವ ಮುಖಂಡರು, ಜಗನ್ನಾಥ್ ಹೊನ್ನ ದಲಿತ ಯುವ ಮುಖಂಡರು, ಕುಪ್ಪೇಂದ್ರ ಹೊಸಮನಿ ದಲಿತ ಮುಖಂಡರು, ವಿಶ್ವ ಗಾಯಕ್ವಾಡ್ ಯುವ ಮುಖಂಡರು, ಮಿಲಿಂದ್ ಕುಮಾರ್ ಕಾಂಬ್ಳೆ ಸಂಸ್ಥಾಪಕರು, ಸಾಮ್ರಾಟ್ ಮೆಲೋಡೀಸ್ ತಂಡ, ಅಂಬದಾಸ್ ಗಾಯಕ್ವಾಡ್ ಜಿಲ್ಲಾಧ್ಯಕ್ಷರು, ದಲಿತ ರಕ್ಷಣಾ ವೇದಿಕೆ, ಸಂಗೀತ S ಕಾಂಬ್ಳೆ ಅಧ್ಯಕ್ಷರು, ಡಾಕ್ಟರ್ BR ಅಂಬೇಡ್ಕರ್ ವೇದಿಕೆ, ನರ್ಸಿಂಗ್ ಎಂ ಸಾಮ್ರಾಟ್ ಅಧ್ಯಕ್ಷರು, ಸಾಮ್ರಾಟ್ ಮೆಲೋಡೀಸ್ ತಂಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಗಣಮಾನ್ಯರು ಅಂದರೆ ಅತಿಥಿಗಳಿಂದ ಪೂಜೆಯನ್ನು ಸಲ್ಲಿಸುವುದರ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಪಾಸ್ವಾನ್ ಆಗಿರ್ಬೋದು, ದೇವೇಂದ್ರ ಸೋನಿ ಆಗಿರ್ಬೋದು, पासवान जी ಹಾಗೂ ದೇವೇಂದ್ರ ರಾಮಚಂದ್ರ ಸೋನಿಜಿ, ನರ್ಸಿಂಗ್ ಸಮ್ರಾಟ್ ಎಲ್ಲ ಉಪಸ್ಥಿತರಿದ್ದು ಜೋರಾಗಿ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತ ಮೊಟ್ಟ ಮೊದಲನೇ ಸಲ ಬೀದರ್ ನಗರದಲ್ಲಿ ಸಂವಿಧಾನ ಅಂಗೀಕಾರ ದಿನಾಚರಣೆ ಮಾಡಿದ್ದು ಬೀದರ್ ಜಿಲ್ಲೆಯಿಂದಲೇ ಪ್ರಾರಂಭವಾಗಿದ್ದು 26ನೇ ನವೆಂಬರ್ ಅಂದು ಯಾರಿಗೂ ಗೊತ್ತಿರಲಿಲ್ಲ. ಅದಾದ್ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಬೀದರ್ ಇರತಕ್ಕಂಥ ಎಲ್ಲ ಕಲಾವಿದರ ವಯಸ್ಸು
ನಾವು ಆಗಲೇ ದೇವೇಂದ್ರ ಸೋನಿ ಅವ್ರನ್ನ ಕೆಳಕೂತು ಮಾತಾಡ್ತಾ ಇದ್ದೆವು, 70, 90 ಅಂತ ಮಾತಾಡ್ತಾ ಇದ್ದೆವು. 70ರ ದಶಕದ ಹಾಡು, 90ರ ದಶಕದ ಹಾಡು ಅಂತಕ್ಕಂಥ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಇವತ್ತು 70ರ ದಶಕದ ಹಾಡು ಹಾಡ್ತಕ್ಕಂಥ ಕಲಾವಿದರು ಬಂದಿದ್ದಾರೆ, 90ರ ದಶಕದ ಹಾಡು ಅಂತ ಕಲಾವಿದರು ಬಂದಾರೆ. ಇವತ್ತು ಎಲ್ಲರೂ ಕಲಾವಿದರಿದ್ದೀರಿ. ತಮಗೆಲ್ಲರಿಗೂ ಈ ವೇದಿಕೆ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ತುಂಬ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಬೀದರ್ ಜಿಲ್ಲೆಯಲ್ಲಿ ಆರ್ಕೆಸ್ಟ್ರಾ ಹಾಡಬೇಕಂತಂದ್ರೆ ಹೈದರಾಬಾದು, ಪೂನಾ, ಮುಂಬೈಲಿಂದ ತರಬೇಕಿತ್ತು. ನಿಮ್ಮಲ್ಲಿ ಇರ್ತಕ್ಕಂಥ ಕಲೆ ಇವತ್ತು ಹೊರಬಂದು ನಾವೆಲ್ಲ ವಯಸ್ಸಾದರೂ ಕೂಡ ನಮಗೆ ಕಲೆಗೆ ವಯಸ್ಸಾಗಿಲ್ಲ ಅಂತಕ್ಕಂಥ ಭಾವನೆಯಿಂದ ಹಾಡ್ತಾ ಇದ್ರಿ. ತಮಗೆಲ್ಲರೂ ಒಂದ್ಸರಿ ಸಲ್ಯೂಟ್ ಮಾಡ್ತೀನಿ ನಾನು. ಇವತ್ತು ಈ ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ, ಯಾಕಂದ್ರೆ ಸಮಯ ನಾವೆಲ್ಲ ಹಾಡು ಕೇಳಕ್ಕೆ ಬಂದಿದ್ದೆ, ಮಾತಾಡಕ್ಕೆ ಬಂದಿಲ್ಲ. ಅದಕ್ಕೆ ದಯಮಾಡಿ ನಾನು ಮಾತಾಡಿ ಇಲ್ಲಿಗೆ ನನಗೆ ಮಾತಾಡೋ ಅವಕಾಶ ಮಾಡಿಕೊಟ್ಟಂತಹ ತಮಗೆಲ್ಲರಿಗೂ ಒಂದು ಮಾತು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್, ಜೈ ಹಿಂದ್. यहाँ बहुत सारे कलाकार हैं, बहुत सारे क्षेत्र के हम लोग यहाँ पर बैठे हैं और बहुत सारे पार्टियां हैं, बहुत सारे संगठन के लोग हैं, मगर आज इस मंच पर हम सब एक संगीत के शौकीन होकर आए हैं। कोई पार्टी नहीं, कोई मजहब नहीं, जैसे संगीत का कोई मजहब नहीं है, तो इस सारे मंच पर हम सारे धर्म के लोग, सारे अलग अलग कास्ट के लोग यहाँ पर बैठे हैं। और मैं दिल से शुक्रिया अदा करता हूँ मिस्टर सम्राट एक बहुत ही लगनकारी कार्यकर्ता था, है, और इतना काम करते हैं। नहीं, पहले कार्यकर्ता थे, अब क्या होगा, एक संगीत का ऑर्केस्ट्रा चलाना बहुत बड़ी बात है सर। आज को 25-30 साल पहले हम जब बीदर में गणेश होता था, कुछ होता था, हैदराबाद के कलाकार आते थे, उनको देखने के लिए बहुत नीचे कतार में लाइन लगती थी, क्योंकि हमारे सीनियर लोग वहां बैठे थे। आज हम यहाँ पर है, तो संगीत का सिलसिला ये जारी रहे, संगीत ऐसे ही सभी को साथ में लेने का काम हो। सम्राट जी और उनके साथ के टीमों को मैं मुबारकबाद देता हूँ। मैं इनका भी शुक्रिया अदा करता हूँ। हमारे नरसिंह सम्राट का भी बहुत शुक्रिया अदा करता हूँ, जो प्रोग्राम में आज चीफ गेस्ट बना के बुलाए हैं, और आए से पूरे मेहमानों का भी शुक्रिया अदा करता हूँ। अब एक एक का नाम लेते बैठे तो बहुत देर हो जाएगी, इतना मैं बोलते मेरी बात खत्म करता हूँ। जय हिंद, जय कन्नड़। जो बोएगा वही पाएगा, तेरा किया आगे आएगा, सुख दुख है क्या पल कर्मों का, जैसी करनी वैसी भरनी, जैसी करनी वैसी भरनी, जैसी करनी वैसी भरनी, जैसी करनी वैसी भरनी। ಆರ್ಕೆಸ್ಟ್ರಾ ತಂಡದ ವತಿಯಿಂದ ದೀಪಾವಳಿ ಹಬ್ಬದ ಪ್ರಯುಕ್ತ ರಸಮಂಜರಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕದ ಕ್ರೇಜಿ ಸ್ಟಾರ್ ಜೂನಿಯರ್ ರವಿಚಂದ್ರ ಅವರನ್ನು ನಾವು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದೆವು.
ನಮ್ಮ ಆಹ್ವಾನವನ್ನು ಸ್ವೀಕಾರ ಮಾಡಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕಾಗಿ ಸನ್ಮಾನ್ಯ ಶ್ರೀ ಆನಂದ್ ಹೂಗಾರ್ ಸರ್ ಅಂದರೆ ಜೂನಿಯರ್ ಆರ್ಟಿಸ್ಟ್ ನಮ್ಮ ರವಿಚಂದ್ರ ಸರ್ ಅವರಿಗೆ ತುಂಬ ಹೃದಯ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಮುಂದೆನೂ ಕೂಡ ಈ ರೀತಿ ನಾವು ಕಾರ್ಯಕ್ರಮ ಮಾಡಿದಾಗ ತಾವು ಬರಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಕಾರ್ಯಕ್ರಮಕ್ಕೆ ಗೌರವ ಅಧ್ಯಕ್ಷರಾದಂಥ ದೇವೇಂದ್ರ ಆರ್ಸೋನಿ ಅವರು ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷರನ್ನು ವಹಿಸಿಕೊಟ್ಟಂಥ MD ನವಾಜ್ ಖಾನ್ ಅವರು ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ತೆಲುಗು ಚಿತ್ರನಟರಾದಂಥ ಅಯಾನ್ ಖಾನ್ ಸರ್ ಅವರು ಕೂಡ ಆಗಮಿಸಿದರು. ಅವರಿಗೂ ಕೂಡ ಈ ಒಂದು ವೇದಿಕೆ ವತಿಯಿಂದ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅಂತ ಹೇಳಿ ಈ ಮೂಲಕ ಹೇಳ 2025-26ನೇ ಸಾಲಿನ ರಾಜ್ಯ ಮಟ್ಟದ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳ ಟೇಬಲ್ ಟೆನ್ನಿಸ್ ಪಂದ್ಯಾವಳಿಯು ಬೀದರ್ನಲ್ಲಿ ಭವ್ಯವಾಗಿ ಆರಂಭಗೊಂಡಿತ್ತು. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬೀದರ್ ಹಾಗೂ ಶಾಹೀನ್ ಶಿಕ್ಷಣ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾದ ಈ 2 ದಿನಗಳ ಪಂದ್ಯಾವಳಿಯನ್ನು ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಾಬು ಹೊನ್ನ ನಾಯಕ್ ಉದ್ಘಾಟಿಸಿದ್ದರು. ಉದ್ಘಾಟನಾ ಭಾಷಣದಲ್ಲಿ ಅವರು ಸೋಲು ಮತ್ತು ಗೆಲುವು ಎರಡೂ ಸಮಾನ. ಕ್ರೀಡೆಯು ವಿದ್ಯಾರ್ಥಿಗಳಿಗೆ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ವೃದ್ಧಿಸುತ್ತದೆ. ಉತ್ತಮ ಆರೋಗ್ಯ ಇದ್ದರೆ ಉತ್ತಮವಾಗಿ ಓದಬಹುದು. ವಿದ್ಯಾರ್ಥಿಗಳು ರಾಷ್ಟ್ರಮಟ್ಟದಲ್ಲಿ ಕರ್ನಾಟಕದ ಕೀರ್ತಿಯನ್ನು ತರುವಂತೆ ಶ್ರಮಿಸಬೇಕೆಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಚಂದ್ರಕಾಂತ್ ಎಂ ಶಹಬಾದ್ಕರ್ ವಹಿಸಿದ್ದರು. ಅವರು ಕ್ರೀಡಾಪಟುಗಳು ಕ್ರೀಡಾ ನಿಯಮಗಳನ್ನು ಪಾಲಿಸಿಕೊಂಡು ನೈತಿಕವಾಗಿ ಆಟ ಆಡಬೇಕು. ಅಂಪೈರ್ಗಳನ್ನು ನಿಷ್ಪಕ್ಷಪಾತ ನಿರ್ಣಯ ನೀಡಿ ಮಕ್ಕಳಿಗೆ ನ್ಯಾಯ ಒದಗಿಸಬೇಕು ಎಂದು ಕರೆ ನೀಡಿದ್ದರು. ಮಕ್ಕಳಲ್ಲಿ ಕ್ರೀಡೆಯ ಬಗ್ಗೆ ಹೆಚ್ಚಿನ ಆಸಕ್ತಿ ಮೂಡಿಸಲು ಪಾಲಕರು ಸಹಕರಿಸಬೇಕೆಂದು ಕಾಡಾ ಅಧ್ಯಕ್ಷ ಬಾಬು ಹೊನ್ನ ನಾಯಕ್ ಹೇಳಿದ್ದರು. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹಾಗೂ ಶಾಹೀನ್ ಶಿಕ್ಷಣ ಸಂಸ್ಥೆಯಿಂದ ನಗರದ ಶಾಹೀನ್ ಕಾಲೇಜಿನಲ್ಲಿ ಆಯೋಜಿಸಿದ ರಾಜ್ಯಮಟ್ಟದ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳ ಟೇಬಲ್ ಟೆನ್ನಿಸ್ ಪಂದ್ಯಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಕ್ರೀಡೆಗಳಲ್ಲಿ ಭಾಗವಹಿಸುವ ಆಸಕ್ತಿ ಇತ್ತೀಚಿನ ದಿನಗಳಲ್ಲಿ ಕಡಿಮೆಯಾಗುತ್ತಿದೆ. ಬಹುತೇಕ ಮಕ್ಕಳು ಮೊಬೈಲ್ ನೋಡುವುದರಲ್ಲಿ ಸಮಯ ಕಳೆಯುತ್ತಿದ್ದಾರೆ. ಹೀಗಾಗಿ ಪಠ್ಯದ ಜೊತೆಗೆ ಕ್ರೀಡೆಗೂ ಆದ್ಯತೆ ಕೊಡಿ ಎಂದರು. ಸೋಲು ಮತ್ತು ಗೆಲುವು ಸಾಮಾನ್ಯ. ಕ್ರೀಡೆಯು ವಿದ್ಯಾರ್ಥಿಗಳ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ವೃದ್ಧಿಸುತ್ತದೆ. ಉತ್ತಮ ಆರೋಗ್ಯ ಇದ್ದರೆ ಸರಿಯಾಗಿ ವ್ಯಾಸಂಗ ಮಾಡಬಹುದು ಎಂದು ಹೇಳಿದ್ದರು. ಅಧ್ಯಕ್ಷತೆ ವಹಿಸಿದ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಚಂದ್ರಕಾಂತ್ ಶಹಬಾದ್ಕರ್ ಮಾತನಾಡಿ, ಕ್ರೀಡಾಪಟುಗಳು ನಿಯಮಗಳನ್ನು ಪಾಲಿಸಿಕೊಂಡು ಆಟವಾಡಬೇಕು ಎಂದು ಹೇಳಿದರು. ಶಾಹೀನ್ ಶಿಕ್ಷಣ ಸಮೂಹ ಸಂಸ್ಥೆಯ ಕಾರ್ಯದರ್ಶಿ ಅಬ್ದುಲ್ ಹಸೀಬ್, ನಿರ್ದೇಶಕರಾದ ಶಹಿಸ್ತಾ, ಜಕಿಯಾ ಫಾತಿಮಾ, ಅಲಂ ಇಕ್ಬಾಲ್, ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಖಾಜಾ ಪಟೇಲ್, ಜಿಲ್ಲಾ ಪ್ರಾಂಶುಪಾಲರಾದ ಸಂಘದ ಅಧ್ಯಕ್ಷ ಪ್ರಭು ಎಸ್, ಕಾರ್ಯಾಧ್ಯಕ್ಷ ಡಾಕ್ಟರ್ ಮನ್ಮಥ್ ಡೊಳ್ಳೆ, ರಾಜ್ಯ ಪ್ರತಿನಿಧಿ ಬಾಲಾಜಿ ವಾಡೇಕರ್, ಜಿಲ್ಲಾ ಉಪನ್ಯಾಸಕರ ಸಂಘದ ಅಧ್ಯಕ್ಷ ಓಂಕಾಂತ್ ಸೂರ್ಯವಂಶಿ, ಅನುದಾನಿತ ಕಾಲೇಜುಗಳ ಉಪನ್ಯಾಸಕರ ಸಂಘದ ಜಿಲ್ಲಾಧ್ಯಕ್ಷ ಡಾಕ್ಟರ್ ವಿಜಯಕುಮಾರ್ ಪಾಟೀಲ್, ಶಿವಶಂಕರ್ ಬಾಮಂದಿ, ದೈಹಿಕ ಉಪನ್ಯಾಸಕರಾದ ಸಂಜಯ್ ಜೆಸ್ಸಿ, ಅಬ್ದುಲ್ ಖಾದರ್, ಜಗನ್ನಾಥ್ ಬಿರಾದರ್, ಧನರಾಜ್ ಬಿರಾದರ್, ಬಸವರಾಜ್ ಬಿರಾದರ್, ಅನಿಲ್ ನಾಟೇಕರ್, ಶಿವಶರಣಪ್ಪ ನಾಟೇಕರ್, ಶಿವಶರಣಪ್ಪ ದೇಸಾಯಿ, ಪೂಜಾ ಇಂಗ್ಳೆ, ಕಾಳಿದಾಸ್ ಬಿರಾದರ್ ಇತರರಿದ್ದರು. ವೀಕ್ಷಕರಾಗಿ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ವಿಭಾಗದ ಬೆಂಗಳೂರು ಕಚೇರಿಯ ಗೋಪಾಲಕೃಷ್ಣ ಇದ್ದರು. ಡಾಕ್ಟರ್ ಚಂದ್ರಕಾಂತ್ ಗಂಗಶೆಟ್ಟಿ ಸ್ವಾಗತಿಸಿದರು. ಓಂ ಪ್ರಕಾಶ್ ದಡ್ಡೆ ನಿರೂಪಣೆ ಮಾಡಿದ್ದರು. ಕ್ರೀಡಾಕೂಟದಲ್ಲಿ 33 ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಮತ್ತು 26 ಜಿಲ್ಲೆಗಳಿಂದ ವಿದ್ಯಾರ್ಥಿನಿಯರ ತಂಡ ಭಾಗವಹಿಸಿದೆ. ಚಪ್ಪಾಳೆ ಜೋರಾಗಿ ಚಪ್ಪಾಳೆ ಹಾಕಿ. ಇಕ್ಬಾಲ್ ಪದವಿ ಪೂರ್ವ ಕಾಲೇಜಿನ ಸಂಯುಕ್ತಾಶ್ರಯದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವುದು ಬಹಳ ಸಂತೋಷದ ವಿಷಯ. ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿನಿಯರಿಗೆ ಟೆನ್ನಿಸ್ ಈ ಪಂದ್ಯದ ಬಗ್ಗೆ ಕನಿಷ್ಠ ಅವರಿಗೆ ಅದರ ಬಗ್ಗೆ ತಿಳುವಳಿಕೆ ಆದರೂ ಬರ್ತದೆ. ಯಾಕಂತಂದರೆ ಈ ಟೇಬಲ್ ಟೆನ್ನಿಸ್ ಈ ಪಂದ್ಯಾವಳಿ ಇದು ಸುಮಾರು 1901ರಲ್ಲಿ ಏನೋ ಸ್ಥಿತಿವಂತರ ಮನೆಯಲ್ಲಿ ಊಟ ಆದ ನಂತರ
ಅವರು ಇಬ್ಬರು ಆಟಗಾರರು 4 ಜನ ಆಟಗಾರರು ಸೇರಿಕೊಂಡು ಇದು ಇಂಡೋರ್ ಪಂದ್ಯಾವಳಿ. ಇದು ಅಂದರೆ ಇದು ಹೊರಗಡೆ ಆಡೋದಲ್ಲ, ಇದು ಒಳಾಂಗಣದಲ್ಲಿನೇ ಆಡುವಂಥ ಒಂದು ಪಂದ್ಯಾವಳಿ. ಈ ಪಂದ್ಯಾವಳಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಒಲಿಂಪಿಕ್ ಆಟಕ್ಕೆ ಸೇರಿ ಇದು ಬಹಳ ಶ್ರೇಷ್ಠತೆಯನ್ನು ಪಡೆದಿರುವಂತಹ ಈ ಟೇಬಲ್ ಟೆನ್ನಿಸ್ ಪಂದ್ಯಾವಳಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪದವಿ ಪೂರ್ವ ಶಿಕ್ಷಣ ಇಲಾಖೆ ವಿವಿಧ ಪಂದ್ಯಾವಳಿಗಳನ್ನು ಹಮ್ಮಿಕೊಂಡಿದೆ. ಅದಕ್ಕೆ ನಮ್ಮ ಜಿಲ್ಲೆಗೆ ಟೇಬಲ್ ಟೆನ್ನಿಸ್ ಪಂದ್ಯಾವಳಿಯನ್ನು ಕೊಟ್ಟಿರೋದ್ರಿಂದ ಇವತ್ತು ನಾವು ಟೇಬಲ್ ಟೆನ್ನಿಸ್ ಪಂದ್ಯಾವಳಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಈಗಾಗಲೇ ಆಟಗಳು ಕೂಡ ನಡೀತಾ ಇವೆ. ಸೊ ಹಾಗಾಗಿ ಒಟ್ಟಾರೆಯಾಗಿ ನಮ್ಮ ಇಲಾಖೆಯ ನಿಯಮಗಳಿಗೆ ಅನುಗುಣವಾಗಿ ಶಿಸ್ತುಬದ್ಧವಾಗಿ ಯಾವುದೇ ನ್ಯೂನತೆಗಳ ಬರದ ರೀತಿಯಲ್ಲಿ ಪಂದ್ಯಾವಳಿಯನ್ನು ಯಶಸ್ವಿಯಾಗಿ ನಡೆಸ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇರೋದ್ರಿಂದ ಸೊ ನಾವೆಲ್ಲರೂ ಕೂಡ ಅಚ್ಚುಕಟ್ಟಾಗಿ ಇಲಾಖೆಯ ನಿಯಮಗಳಿಗೆ ಅನುಗುಣವಾಗಿ ಕ್ರೀಡಾಪಟುಗಳಿಗೆ ಒಳ್ಳೆಯ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಅವ್ರಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು, ಆಸನ ವ್ಯವಸ್ಥೆ ಆಗಿರ್ಬೋದು, ಬೇರೆ ಬೇರೆ ವ್ಯವಸ್ಥೆ, ವಸತಿ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ವ್ಯವಸ್ಥೆಗಳನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ಸೊ ಹಾಗಾಗಿ ಎಲ್ಲರಲ್ಲಿ ವಿನಂತಿ ಏನು ಅಂತಂದರೆ ಕ್ರೀಡಾಪಟುಗಳಿಗೆ ಒಳ್ಳೆಯ ರೀತಿಯಿಂದ ನ್ಯಾಯಯುತವಾಗಿರ್ತಕ್ಕಂಥ ನಿರ್ಣಯವನ್ನು ಕೊಟ್ಟು ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಿಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿರೋದ್ರಿಂದ ಒಟ್ಟಾರೆಯಾಗಿ ನಾವು ವ್ಯವಸ್ಥಿತವಾಗಿ ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸ್ತೀರಿ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮ ಎಲ್ಲ ಜಿಲ್ಲೆಗಳ ಮೇಲಿರ್ತಕ್ಕಂಥ ಎಲ್ಲ ಪ್ರಾಂಶುಪಾಲ ಬಂಧುಗಳಿಗೆ ಮತ್ತು ಉಪನ್ಯಾಸಕ ಬಂಧುಗಳಿಗೆ, ವ್ಯವಸ್ಥಾಪಕರಿಗೆ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂತೋಷ್ ಪರಶುರಾಮ್ ಗಾಡದ್. ನಾವು ರಾಜ್ಯ ಮಟ್ಟದ ಟೇಬಲ್ ಟೆನ್ನಿಸ್ ಸ್ಪರ್ಧೆಗೆ ಬಿದರಿಗೆ ಬಂದಿದ್ದೇವೆ ವಿಜಯಪುರ ಜಿಲ್ಲೆ ವತಿಯಿಂದ. ಇಲ್ಲಿ ನಮಗೆ ನಿನ್ನೆ ಬಂದಿದ್ದೇವೆ. ನಮಗೆ ಎಲ್ಲ ವಸತಿಯ ಒಂದು ಒಳ್ಳೆಯ ಯೋಜನೆಯನ್ನು ನಿನ್ನೆ ನಮಗೆ ಈ ಬಿದರ್ ಜಿಲ್ಲೆ ಎಲ್ಲ ನಿರ್ದೇಶಕರು, ಎಲ್ಲ ಅತಿಥಿ ಗಣ್ಯಮಾನ್ಯರು ಒಳ್ಳೆಯ ರೀತಿಯಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇವತ್ತು ಬೆಳಗ್ಗೆಯೂ ಸಹ ನಮಗೆ ಒಳ್ಳೆಯ ಉಪಹಾರವನ್ನು ಕೊಟ್ಟು ನಮ್ಮನ್ನು ವ್ಯವಸ್ಥಿತವಾಗಿ ಒಂದು ಒಳ್ಳೆಯ ರೀತಿಯಾದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಒಳ್ಳೆಯ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ವಿದ್ಯಾರ್ಥಿಗಳ ಆಟಗಾರರಿಗೆ ಉತ್ತಮವಾದ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಬಿದರ್ ಜಿಲ್ಲೆ ಎಲ್ಲ ನಿರ್ದೇಶಕರಿಗೂ, ಎಲ್ಲ ಉದ್ಘಾಟಕ ಮಾಡಿದಂಥ ಎಲ್ಲ ಆಟಗಾರರಿಗೂ ವಂದನೆಯನ್ನು ಕೋರುತ್ತೇನೆ. ಇದು ಟೇಬಲ್ ಟೆನ್ನಿಸ್ ನಾವು ಸತತವಾಗಿ ಹೈಸ್ಕೂಲಿಂದ ರಾಜ್ಯ ಮಟ್ಟಕ್ಕೆ ಬರುತ್ತಿದ್ದು, ಈ ಸಲನೂ ಸಹ ನಾವು PUC ವರ್ಗದಿಂದ ನಮ್ಮ ವಿಜಯಪುರ ಜಿಲ್ಲೆಯ ವತಿಯಿಂದ ರಾಜ್ಯ ಮಟ್ಟಕ್ಕೆ ಬಿದರ್ನಲ್ಲಿ ಇರುವುದರಿಂದ ಆಡುವುದಕ್ಕೆ ಬಂದಿದ್ದೇವೆ. ಧನ್ಯವಾದ. ನಮ್ಮ ಹೆಸರು ನವ್ಯ ಅಂತ. ನಾವು ಚಿತ್ರದುರ್ಗದಿಂದ ಬಂದಿದ್ದೀವಿ. ನಾವು 8ಇಂದನೂ ಆಟ ಆಡ್ಕೊಂಡು ಬಂದಿದ್ವಿ. ಆದರೆ ಸ್ಟೇಟ್ ಲೆವೆಲ್ಲಿಗೆ ಹೋಗಿರಲಿಲ್ಲ. ಈ ಸಲ ಬಂದಿದ್ದೀವಿ. ಇಲ್ಲಿ ಫೆಸಿಲಿಟೀಸ್ ಮಾತ್ರ ತುಂಬ ಚೆನ್ನಾಗೈತೆ. ಇವಾಗ ಒಂದು ಸಟ್ ಗೆದ್ದಿದ್ದೀವಿ. ನೆಕ್ಸ್ಟ್ ಆಡಬೇಕು, ಗೆಲ್ತೀವಿ ಅನ್ನೋ ಹೋಪಲ್ಲಿ ಇದ್ದೀವಿ. ಅನ್ಎಕ್ಸ್ಪೆಕ್ಟೆಡಲ್ಲಿ ಇದ್ದೀವಿ, ನೋಡಬೇಕು. ಫೆಸಿಲಿಟೀಸ್ ಮಾತ್ರ ತುಂಬ ಚೆನ್ನಾಗೈತೆ. ಹಾಸ್ಟೆಲ್ಲು ಮತ್ತು ಊಟ ಎಲ್ಲ ತುಂಬ ಚೆನ್ನಾಗೈತೆ. ಎಲ್ಲ ಪೇರೆಂಟ್ಸ್ ಎಲ್ಲ ತುಂಬ ಎದುರಿದ್ರು. ಇಲ್ಲದೆಲ್ಲ ತೋರಿಸ್ದಾಗ ಅವ್ರಿಗೂ ಸ್ವಲ್ಪ ಖುಷಿ ಆಗೈತೆ. ನೋಡ್ಬೇಕು ನೆಕ್ಸ್ಟ್ ಏನು ಆಟ ಆಡ್ತೀವಿ ಅಂತ. ಥ್ಯಾಂಕ್ ಯು ಸರ್. ಮಂಗಳೂರು ವರ್ಸಸ್ ಧಾರವಾಡ. ಬೀದರ್ ನಗರದ ಮುಖ್ಯ ರಸ್ತೆಗಳಲ್ಲಿ ಸಂಚರಿಸುತ್ತಿದ್ದ ಈ ವ್ಯಕ್ತಿಯು ಎಲ್ಲರ ಗಮನ ಸೆಳೆದರೆ ತಲೆಗೆ ಟೋಪಿ, ಹೆಗಲಿಗೆ ಕಪ್ಪು ಬಣ್ಣದ ಬ್ಯಾಗ್, ಕೈಯಲ್ಲಿ ಹಿಡಿದಿರುವ ಸ್ವಚ್ಛ ವಿಧಾನಸಭೆ ಬೋರ್ಡ್, ಒಂದು ಬದಿಯಲ್ಲಿ ರಾಷ್ಟ್ರಧ್ವಜ, ಮತ್ತೊಂದು ಬದಿ ಕನ್ನಡದ ಧ್ವಜ ಕಟ್ಟಿಕೊಂಡು ಕಾಲ್ನಡಿಗೆಯ ಮೂಲಕ ಹೆಜ್ಜೆ ಹಾಕುತ್ತಿರುವುದು ಕುತೂಹಲ ಮೂಡಿಸಿದೆ. ರಾಜ್ಯದಲ್ಲಿ ಭ್ರಷ್ಟ ರಾಜಕೀಯ ವ್ಯವಸ್ಥೆ ತೊಲಗಿಸಿ ಪ್ರಜಾಪ್ರಭುತ್ವ ಅಳಿಸಿ ನಾಡನ್ನು ರಕ್ಷಿಸಿ ಎಂಬ ಧ್ಯೇಯದೊಂದಿಗೆ ಎಲ್ಲ ಜಿಲ್ಲೆಗಳಿಗೆ ತೆರಳಿ
ತೆರಳಿ ಸ್ವಚ್ಛ ವಿಧಾನಸಭೆ ಅಭಿಯಾನವನ್ನು ನಡೆಸುತ್ತಿರುವ ಬಾಗಲಕೋಟೆ ಜಿಲ್ಲೆಯ MSc MTech ಪದವೀಧರ ನಾಗರಾಜ್ ಕಲ್ಕುಟ್ಕರ್ ಕಾಲ್ನಡಿಗೆಯ ಮೂಲಕ ನಗರಕ್ಕೆ ಆಗಮಿಸಿ ನಾನಾ ಕಡೆ ಜಾಗೃತಿ ಮೂಡಿಸಿ ಗಮನ ಸೆಳೆದರು. ಮೂಲತಃ ಬಾಗಲಕೋಟೆಯ ನಾಗರಾಜ್ ಅವರು ರಿಮೋಟ್ ಸೆನ್ಸಿಂಗ್ನಲ್ಲಿ MTech ಪದವಿ ಪಡೆದು ಬೆಂಗಳೂರು, ಹೈದರಾಬಾದ್, ಜರ್ಮನಿಯಲ್ಲಿರುವ ಹಲವಾರು ಟೆಕ್ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ನಂತರ ಸ್ವಗ್ರಾಮಕ್ಕೆ ಆಗಮಿಸಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಪರಾಭವಗೊಂಡರು. ಮುಂದುವರಿದು ಮಾತನಾಡುತ್ತಾ ನಂತರ ಚುನಾವಣಾ ರಾಜಕೀಯ ಶುದ್ಧೀಕರಣ ಮಾಡಬೇಕು ಎಂಬ ಮಹದಾಸೆಯೊಂದಿಗೆ ರಾಜ್ಯಾದ್ಯಂತ ಪಾದಯಾತ್ರೆ ಮೂಲಕ ಸ್ವಚ್ಛ ವಿಧಾನಸಭೆ ಅಭಿಯಾನ ನಡೆಸುತ್ತಿದ್ದಾರೆ. ಫೆಬ್ರವರಿ 16ರಂದು ಬೆಂಗಳೂರು ವಿಧಾನಸೌಧದಿಂದ ಪ್ರಾರಂಭಿಸಿದ ಸ್ವಚ್ಛ ವಿಧಾನಸಭೆ ಅಭಿಯಾನವು ಮಳೆಗಾಲದಲ್ಲಿ 1-2 ತಿಂಗಳು ಪಾದಯಾತ್ರೆಗೆ ವಿರಾಮ ನೀಡಿ ಮತ್ತೆ 2ನೇ ಹಂತದ ಪಾದಯಾತ್ರೆಯು ಆಗಸ್ಟ್ನಲ್ಲಿ ಆರಂಭಿಸಿ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ಸಂಚರಿಸಿ ಇದುವರೆಗೆ 2000 ಕಿಲೋಮೀಟರ್ ಪಾದಯಾತ್ರೆ ಕೈಗೊಂಡಿದ್ದಾರೆ. ಮಾರ್ಗದಲ್ಲಿ ಬರುವ ತಾಲೂಕು ಕೇಂದ್ರಗಳಲ್ಲಿಯೂ ಜನರಲ್ಲಿ ಜಾಗೃತಿ ಮೂಡಿಸಿ ಗಮನ ಸೆಳೆದಿದ್ದಾರೆ. ಭ್ರಷ್ಟಾಚಾರ ಮುಕ್ತ, ಪಾರದರ್ಶಕ, ಜನಪರ ಆಡಳಿತಕ್ಕಾಗಿ ಸ್ವಚ್ಛ ವಿಧಾನಸಭೆ ಅಭಿಯಾನ ಪಾದಯಾತ್ರೆ ನಡೆಸಲಾಗುತ್ತಿದೆ. ಇಲ್ಲಿಂದ ಯಾದಗಿರಿ, ಕಲಬುರಗಿ, ರಾಯಚೂರು ಮಾರ್ಗವಾಗಿ ಬೆಂಗಳೂರಿಗೆ ತೆರಳಿ ತಮ್ಮ ಪಾದಯಾತ್ರೆ ಕೊನೆಗೊಳ್ಳಲಿದೆ ಎಂದು ನಾಗರಾಜ್ ಅವರು ಮಾತನಾಡುತ್ತಾ ತಿಳಿಸಿದ್ದರು. ಎಲ್ರಿಗೂ ನಮಸ್ಕಾರ. ಅದರಲ್ಲೂ ವಿಶೇಷವಾಗಿ ಬೀದರ್ ಜಿಲ್ಲೆಯ ಜನರಿಗೆ ನನ್ನ ನಮಸ್ಕಾರ. ನಾನು ನಾಗರಾಜ್ ಕಲ್ಕುಟ್ಕರ್, ಬಾಗಲಕೋಟೆ, MSc MTech ಮಾಡ್ಕೊಂಡಿದ್ದು, ಪ್ರೊಫೆಷನಲ್ ಜಿಯೋಸ್ಪೇಷಲ್ ಇಂಜಿನಿಯರು ಮತ್ತು ಸಾಮಾಜಿಕ ಕಾರ್ಯಕರ್ತ. ನಾನು ಸ್ವಚ್ಛ ವಿಧಾನಸಭೆಗಾಗಿ ಬೆಂಗಳೂರಿನಿಂದ ಕರ್ನಾಟಕದ 31 ಜಿಲ್ಲೆಗಳಿಗೂ ಅಭಿಯಾನ ಹಮ್ಮಿಕೊಂಡು ಈಗ 15ನೇ ಜಿಲ್ಲೆಯಾಗಿ ಬೀದರಿಗೆ ಬಂದಿದ್ದೇನೆ. ಈ ಒಂದು ಅಭಿಯಾನದ 3 ಮುಖ್ಯ ಉದ್ದೇಶಗಳು: ಭ್ರಷ್ಟರು, ಜಾತಿವಾದಿಗಳು, ಕೋಮುವಾದಿಗಳು, ಕ್ರಿಮಿನಲ್ಗಳು ಮತ್ತು ಕುಟುಂಬ ರಾಜಕಾರಣ ಮಾಡ್ತಕ್ಕಂಥವ್ರನ್ನ ಅಧಿಕಾರದಿಂದ ದೂರ ಇಡಬೇಕು. ಎರಡನೇದು, ಜನಪರ ಕಾಳಜಿಯುಳ್ಳ ಪ್ರಬುದ್ಧರು, ವಿದ್ಯಾವಂತರು, ಸುಸಂಸ್ಕೃತರು ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಒಂದಾಗಿ ಒಗ್ಗಟ್ಟಾಗಿ ಒಂದು ರಾಜಕೀಯ ಪರ್ಯಾಯ ಶಕ್ತಿಯಾಗಿ ಜನರ ಮುಂದೆ ಬಂದು ನಿಲ್ಲಬೇಕು. ಇನ್ನು ಮೂರನೇದು, ಜನಸಾಮಾನ್ಯರು, ಮತದಾರ ಪ್ರಭುಗಳು ಚುನಾವಣೆ ಸಂದರ್ಭದಲ್ಲಿ ತಮ್ಮ ಅಮೂಲ್ಯವಾದ ಮತವನ್ನು ಹಣ, ಎಂಡ, ಸೀರೆ, ಕುಕ್ಕರು ಇನ್ನೂ ಯಾವುದೇ ಆಮಿಷಕ್ಕೆ ಒಳಗಾಗದೆ ಮತವನ್ನು ಮಾರಿಕೊಳ್ಬಾರ್ದು. ಭ್ರಷ್ಟಾಚಾರ, ಅಕ್ರಮ, ಅನ್ಯಾಯ, ಅತ್ಯಾಚಾರಗಳನ್ನು ಮಾಡಿದ್ರು ನನ್ನ ಜಾತಿಯನು, ನನ್ನ ಧರ್ಮದಂತೆ ಮತ ಹಾಕೋದನ್ನು ಬಿಟ್ಟು ಜನಪರ ಕಾಳಜಿಯುಳ್ಳ ಪ್ರಬುದ್ಧ, ವಿದ್ಯಾವಂತ, ಸುಸಂಸ್ಕೃತರನ್ನ ಆಯ್ಕೆ ಮಾಡಿ ವಿಧಾನಸಭೆ ಕಳಿಸ್ಬೇಕು ಅಂಥೇಳಿ ಈ ಅಭಿಯಾನ ಮೂಲಕ ನಾನು ರಾಜ್ಯಾದ್ಯಂತ ಜನರಲ್ಲಿ ಮನವಿ ಮಾಡ್ತಾ ಸಾಕ್ತಾ ಇದ್ದೇನೆ. ಈ ಅಭಿಯಾನ ಬೆಂಗಳೂರಿಂದ ಫೆಬ್ರವರಿ 16 ಪ್ರಾರಂಭ ಮಾಡಿ ಕರ್ನಾಟಕದ 31 ಜಿಲ್ಲೆಗಳಿಗೆ ಇದು 2028ರ ಚುನಾವಣೆ ಪೂರ್ವ ಈ ಒಂದು ಅಭಿಯಾನವನ್ನು 3 ಹಂತದಲ್ಲಿ ಕೈಗೊಂಡು ಸಾಕ್ತಾ ಇದ್ದೇನೆ. ಉದ್ದೇಶ ಒಂದೇ: ವಿದ್ಯಾವಂತ, ಪ್ರಬುದ್ಧರು, ಜನಪರ ಕಾಳಜಿಯುಳ್ಳವರು ಪರ್ಯಾಯ ಶಕ್ತಿಯಾಗಿ, ರಾಜಕೀಯ ಪರ್ಯಾಯ ಶಕ್ತಿಯಾಗಿ ಜನರ ಮುಂದೆ ನಿಲ್ಲಬೇಕು. ಇನ್ನು ಜನಸಾಮಾನ್ಯರು ಪ್ರಾಮಾಣಿಕವಾಗಿ ಮತ ಚಲಾಯಿಸಿ ಈ ಭ್ರಷ್ಟ, ದುಷ್ಟ ರಾಜಕೀಯ ವ್ಯವಸ್ಥೆಯಲ್ಲಿ ಬದಲಾವಣೆ ತರಲಿಕ್ಕೆ ತಾವೆಲ್ಲ ಚಿಂತನೆಯನ್ನು ಮಾಡಬೇಕು. ಅಂದರೆ ಬದಲಾವಣೆಗೆ ಪರಿವರ್ತನೆಗೆ ಮನಸ್ಸು ಮಾಡಬೇಕು ಅನ್ನೋದೊಂದೇ ಈ ಅಭಿಯಾನದ ಮುಖ್ಯ ಉದ್ದೇಶ. ಯಾಕೆಂದರೆ ಇವತ್ತು ಭ್ರಷ್ಟಾಚಾರ, ಅಕ್ರಮ, ಅನ್ಯಾಯಗಳು ಮಿತಿ ಮೀರ್ತಾ ಇದ್ದಾವೆ. ಯಾರು ಅದನ್ನು ಪ್ರಶ್ನೆ ಮಾಡ್ತಾರೋ ಅವ್ರ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ, ಗೂಂಡಾಗಿರಿ ಮಾಡಿ ಇಲ್ಲ ಸುಳ್ಳು ಪ್ರಕರಣ ದಾಖಲೆ ಮಾಡಿ ಜನರ ಜೈಲಿಗೆ ಅಟ್ಟಿರ್ತಕ್ಕಂಥ ಕೆಲಸವನ್ನು ಪ್ರಭುತ್ವವೇ ಮಾಡ್ತದೆ. ಅಂದರೆ ಇವತ್ತು ಸರ್ವಾಧಿಕಾರಿಯಂತೆ ಆಡಳಿತ ನಡೆಸ್ತಾ ಅವರು ಹೀಗೆ ಮುಂದುವರಿತಾ ಇದ್ದಾರೆ. ಇಂಥ ಸರ್ವಾಧಿಕಾರಿಗಳನ್ನ ಅಧಿಕಾರದಿಂದ ಕೆಳಗಿಳಿಸಿ ಜನಪರ ಕಾಳಜಿ ಇರ್ತಕ್ಕಂಥ ಆಯ್ಕೆ ಮಾಡಿ ಒಂದು ಜನಪರ ಸರ್ಕಾರವನ್ನು ಜನ ತರಬೇಕು ಅಂಥೇಳಿ ಈ ಅಭಿಯಾನ ಮೂಲಕ ನಾನು ರಾಜ್ಯ ಜನತೆಯಲ್ಲಿ ಮನವಿ ಮಾಡ್ತೇನೆ. ನಮಸ್ಕಾರ. ಬೀದರ್ ನಗರದ ಗುಂಪಾ ರಸ್ತೆಯಲ್ಲಿರುವ ಸಪ್ನಾ ಮಲ್ಟಿಪ್ಲೆಕ್ಸ್ನಲ್ಲಿರುವ VR ಗ್ರೂಪ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹಾಲಕ್ಷ್ಮಿ ಪೂಜೆ ಹಮ್ಮಿಕೊಳ್ಳಲಾಗಿತ್ತು. ವಿಜಯಕುಮಾರ್ ಆನಂದೆ ಅವರು ಪೂಜೆ ನೆರವೇರಿಸಿದ್ದರು. ಮಂತ್ರ ಪಠಣದೊಂದಿಗೆ ಲಕ್ಷ್ಮೀ ಮಹಾಪೂಜೆ ಕಾರ್ಯಕ್ರಮವು ವೈಭವದಿಂದ ನಡೆಯಿತು. ದೇವರು ಎಲ್ಲರ ಬಾಳಲ್ಲಿ ಸುಖ, ಶಾಂತಿ, ಸಮೃದ್ಧಿ ಸಿಗಲಿ ಎಂದು ಪ್ರಾರ್ಥಿಸಿದ್ದರು. ಈ ಸಂದರ್ಭದಲ್ಲಿ ಗಾಂಧಿಗಂಜ್ ಬ್ಯಾಂಕ್ನ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ಗಾದ್ಗಿ ಅವರು ಸುಮಾರು 200ಕ್ಕೂ ಹೆಚ್ಚು ಬಡ ಸಿಬ್ಬಂದಿಗಳಿಗೆ
ಬಟ್ಟೆ, ಸೀರೆ, ಸಿಹಿ ವಿತರಿಸಿದ್ದರು. ವಿಜಯಕುಮಾರ್ ಆನಂದಿ ಅವರು ಬಂದಂತಹ ಅತಿಥಿಗಳಿಗೆ ಶಾಲು ಹೊದಿಸಿ ಹೂಮಾಲೆ ಹಾಕಿ ಸನ್ಮಾನಿಸಿದ್ದರು. ಈ ಸಂದರ್ಭದಲ್ಲಿ ಬಸವರಾಜ್ ಅಂಬಣ್ಣ, ಶಂಕರಪ್ಪ, ಶರಣಪ್ಪ ಪಾಟೀಲ್, ವಿಜಯಕುಮಾರ್ ಸೋಲ್ಪೂರೆ, ಚಂದ್ರಶೇಖರ್ ವಡ್ಡಿ, ಶಿವಕುಮಾರ್, ಚಂದ್ರಶೇಖರ್ ಹಂಗರ್ಗಿ, ಮಲ್ಲಪ್ಪ ಹುಲೆಪ್ನೂರ್, ಮಲ್ಲಿಕಾರ್ಜುನ್ ಚಿನ್ನಪ್ಪನೂರ್ ಸೇರಿದಂತೆ ಇತರರು ಇದ್ದರು. वराहरूपं देववरीष्टं वरस्मितवदनं वज्रदन्तधर रक्षाकवचम् शिवसम्भूत भुवि संजात ನಂಬಿದವಗಿಂಬು ಕೊಡುವವನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸುತ್ತ
ದೇವರೆಲ್ಲ ಆಶೀರ್ವಾದ ಮಾಡ್ಕೊಂಡು ಎಲ್ಲರಿಗೆ ನಾಡಿನ ಸಮಸ್ತ ಜನತೆಗೆ ಹುಡುಗರು ಇವತ್ತಿಂದು ನಮ್ಮಲ್ಲಿ ಎಲ್ಲ ನಮ್ಮಲ್ಲಿ ವರ್ಕರ್ಸು ನಮ್ಮದೊಂದು ಅಸೋಸಿಯೇಷನ್ ಅದ, ಅದು ನಮ್ಮದು ರೈಲ್ವೆ ಸ್ಟೇಷನ್ನಾಗ ಅದ, ಇಲ್ಲಿ ದವಾಖಾನಿಗಳ್ದಾಗ ಅದ, ಇದೆಲ್ಲ ಮದಿ ಫಂಕ್ಷನ್ಗಳಿಗೆ ಅಲ್ಲಿ ಇಲ್ಲಿ ಎಲ್ಲ ನಮ್ಮ ಸೆಕ್ಯೂರಿಟಿ ಗಾರ್ಡು ಅದು ಇದರ ಕಳಿಸ್ತೇವೆ. ಅದ್ರಕಂದು ಅವ್ರಿಗೆ ಇವತ್ತು ಎಲ್ಲರಿಗೆ ಹುಡುಗರೆ ವರ್ಷಗೊಮ್ಮೆ ಅವ್ರಿಗೆ ಬಟ್ಟೆ ಬರೀ ಮಾಡಿ ಅವರಿಗೆಲ್ಲ ಇದು ಮಾಡಿ ಸನ್ಮಾನ ಮಾಡಿ, ಯಾಕಂದ್ರೆ ಅವ್ರಲಿಂದೇ ನಮ್ದು ಇದು ಅವ್ರ ಕೆಲಸ ಮಾಡಿದ್ರೆ ನಮ್ದೆಲ್ಲ ನಡೀತದೆ. ಅದ್ರ ಕಡೆದು ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ. ಇಲ್ಲಿ ಬಂದಂಥ ಎಲ್ಲ ನಮ್ಮ ದೋಸ್ತರಿಗೆ ಎಲ್ಲ ನಮ್ಮ ಅಳಗ ಬಳಗಕ್ಕೆ ಎಲ್ಲರಿಗೆ ಸಮಸ್ತ ನಾಡಿನ ಜನತೆಗೆ ಒಳ್ಳೇದಾಗಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.